ಜಮಖಂಡಿ ಬಾಗಲಕೋಟ ಜಿಲ್ಲೆಯ ಜಮಖಂಡಿ ತಾಲೂಕಿನ ಆಲಗೂರು ಸಮೀಪದ ಜಮೀನಿನ ವಿವಾದದ ಬಗ್ಗೆ ಸ್ಪಷ್ಟತೆಯನ್ನು ನೀಡಿದ ಶಹಾ ಮುಜಮ್ಮೀಲಾ ಖಾದ್ರಿ ಅಧಿಕಾರಿಗಳ ವಿರುದ್ಧ ಆರೋಪ ಮಾಡುತ್ತಿರುವುದು ಸತ್ಯಕ್ಕೆ ಸುಳ್ಳುವಾಗಿರುತ್ತದೆ ಎಂದು ತಿಳಿಸಿದ್ದಾರೆ. ನಗರದ ಆಲಗೂರು ಸಮೀಪದ ಜಮೀನಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರಿಸುಮಾರು ವರ್ಷಗಳ ಪೂರ್ವಜರ ಆಸ್ತಿಯೂ ಇದ್ದು ಒಟ್ಟು 23 ಎಕರೆ ಜಮೀನು ಹೊಂದಿದ್ದೂ ಇರುತ್ತದೆ. ಇದರಲ್ಲಿ 5 ಹಿಸ್ಸಾಗಳು ಇದ್ದು, 1 9 ಗುಂಟೆ, 2 3 ಎಕರೆ 22 ಗುಂಟೆ, 3 2 ಎಕರೆ 37 ಗುಂಟೆ, 4 3 ಎಕರೆ 22 ಗುಂಟೆ, 5 12 ಎಕರೆ 29 ಗುಂಟೆ ವಿಸ್ತೀರ್ಣ ಹೊಂದಿದ್ದೂ ಇರುತ್ತದೆ. ಮೂಲ ದಾಖಲಾತಿಗಳ ಪ್ರಕಾರ ಜಮಖಂಡಿ ಉಪವಿಭಾಗಾಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ ದಾಖಲಾತಿಗಳನ್ನು ಮಾಡಿರುತ್ತಾರೆ. ಆದರೆ ಅಧಿಕಾರಿಗಳ ವಿರುದ್ಧ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ತಮ್ಮ ಜಮೀನಿನಲ್ಲಿ ದಾಖಲೆ ಪ್ರಕಾರ ಕಬ್ಜಾದಲ್ಲಿ ಇರುತ್ತಾರೆ, ಆದರೆ ಸುಖಾಸುಮ್ಮನೆ ಆರೋಪವನ್ನು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ನಿಸ್ಸಾರ್ ಅಹಮದ್ ಪಾರಥನಳ್ಳಿ, ತೋಸಿಫ್ ಪಾರಥನಳ್ಳಿ, ಶಾ ಫೈಸಲ್ ಖಾದ್ರಿ, ಶೋಹೇಲ್ ನಂದ್ಯಾಳ್, ಅಫ್ಜಲ್ ಪಾರಥನಳ್ಳಿ, ಅಮೀರ ಮೌಲಿ ಇದ್ದರು. ವರದಿ ರವಿ ದೊಡ್ಡಮನಿ, ಕರುನಾಡ ರತ್ನ ನ್ಯೂಸ್. ನನ್ನ ಹೆಸರು ಶಾ ಮುಜಮ್ಮೀಲ್ ಖಾದ್ರಿ ಅಂತೇಳಿ. ಇಂದಿನ ವಿಷಯ ಏನಂದ್ರ, ಈಗ ಜಮಖಂಡಿ ಕ್ಷೇತ್ರದಲ್ಲಿ ಬರುವ 621 ಸರ್ವೆ ನಂಬರ್, ಇದ್ರ ಬಗ್ಗೆ ಒಂದು ವಾದ ವಿವಾದ ನಡೆದಿರ್ತದೆ. ಅಂದ್ರೆ ಅದು ಮೊದ್ಲಿಂದ ನಡೆದೈತಿ, ಹಳೆ ಕಾಲದಿಂದ. ಈಗಾದ್ರೂ ನಡೆದಿದ್ದೈತಿ. ಆದ್ರ ಕೆಲವು ನಮ್ಮ ಇದ್ರೊಳಗೆ ಇದ್ದಿದ್ದ ಪ್ರತಿಪಕ್ಷಿಗಳ ನ್ಯೂಸ್ ಚಾನೆಲ್ ಮುಖಾಂತರ ಒಂದು ಸ್ವಲ್ಪ ಅಧಿಕಾರಿಗಳ ಮೇಲೆ ಆರೋಪ ಮಾಡುದು ಮತ್ತೆ ನಮ್ಮ ಮೇಲೆ ಆರೋಪ ಮಾಡುದನ್ನ ಮಾಡ್ಯಾರ. ಅದ ವಿಷಯಕ್ಕಾಗಿ ನಾವು ಇವತ್ತು ಇಲ್ಲಿ ಜಮಾಗಿ ಅದರದ ಉತ್ತರವನ್ನು ಕೊಡಾಕ ನಾವು ಇಲ್ಲಿ ನಿಂತಿದೀವಿ. ಮತ್ತೆ ಏನ್ ಆರೋಪ ಮಾಡ್ಯಾರಪ್ಪ ಅಂತಂದ್ರ, ಅವರು ಎಸಿಗಳ ಆರ್ಡರ್ ಮಾಡಿದ್ದ ಮೊದಲ 23ರಾಗ 2023ರಾಗ ಸಿದ್ದು ಉಳ್ಳೊಳ್ಳಿ ಅಂತ ಹೇಳಿ ಎಸಿ ಅವ್ರಿದ್ರು. ಆಗ ಒಂದ ಆರ್ಡರ್ ಮಾಡಿದ್ರು ಅವ್ರು, ಏನಂತ ಹೇಳಿ ಈ ಜಮೀನ್ ಬಗ್ಗೆ ಆಕಾರ ಬಂದ ಪ್ರಕಾರ ಉತ್ತಾರವನ್ನು ಕರೆಕ್ಷನ್ ಮಾಡಿ, ಆಕಾರ ಬಂದಲ್ಲಿ ಏನ್ ಕ್ಷೇತ್ರದ ಇದನ್ನೈತಿ ಜಮೀನ್ ಎಕರೆ ಗುಂಟೆ, ಅದನ್ನ ಉತ್ತಾರವನ್ನು ಕರೆಕ್ಷನ್ ಮಾಡಿದ್ರು. ಆದ್ರ ನಮ್ದೇನು ಪ್ರತಿವಾದಿಗಳಿಗೆ ಆರೋಪ ಹಚ್ಚಲಾಗ್ತಾರಲ್ಲ, ಅವ್ರದ ಉತ್ತಾರ ಏನೋ ಅವ್ರು ಕಡಿಮೆ ಮಾಡಿಲ್ಲ, ಏನೂ ಮಾಡಿಲ್ಲ. ಆಸ್ ಇಟ್ ಇಸ್ ಇಟ್ಟಕರಿಂದ ನಮ್ದು ಆಕಾರ ಬಂದ ಪ್ರಕಾರ ಎಲ್ಲ ದುರಸ್ತಿ ಮಾಡಿ ಅವ್ರು ಇದು ಆರ್ಡರ್ ಮಾಡಿ ಅವ್ರು ಹೋದ್ರಿ 2023ರಾಗ. ಆಗಿಂದ ಇವ್ರು ಮತ್ತೆ ಏನ್ ಮಾಡಿದ್ರು, ಮುಂದೆ ನಾವ್ ಏನ್ ಮಾಡ್ಬೇಕಂತ ಹೇಳಿ DDLR ಕಡೆ ಅವ್ರು ವಿರೋಧಿಗಳು, ನಮ್ದು ವಿರೋಧಿಗಳ ಅವ್ರು ಹೋಗಿ DDLR ಕಡೆ ಅಪೀಲ್ ಮಾಡಿದ್ರು. ಏನಂತ ಹೇಳಿ, ನಮ್ದು ಆಕಾರ ಬಂದ್ ಹಿಂಗೈತಿ, ಉತ್ತಾರ ಹಿಂಗೈತಿ, ನಮ್ಗೆ ಸಹಾಯ ಮಾಡ್ರಿ ನೀವು ಅಂತ ಹೇಳಿ ಮಾಡಂದ್ಲಿ. DDLR ಅವರು ಒಂದು ಆದೇಶ ಹೊರಡಿಸಿದ್ರು. ಏನಂತೇಳಿ, ಎಲ್ಲಾ ಹಿಸ್ಸಾಗಳನ್ನ ರದ್ದು ಮಾಡಿ ಕಬ್ಜೆದಾರರು ಹೆಂಗ ಅದಾರ ಆ ಪ್ರಕಾರ ಒಂದು ಹಿಸ್ಸ ದುರಸ್ತಿ ಮಾಡಿ ಹೊಸ ಹಿಸ್ಸನ್ನು ರಚಿಸುದು. ಅದ್ರೊಳಗೆ ಏನ್ ಬರೆದ್ರ ಅವ್ರು, ಒಂದು ಎಸಿ ಅವ್ರದ ಉತ್ತಾರ ಅದು ಇದು ಆಕಾರ ಬಂದ ಪ್ರಕಾರ ಈಗ ಹಿಸ್ಸಗಳನ್ನ ರದ್ದು ಮಾಡಂತೆ. ಆಕಾರ ಬಂದನ್ಯಾಗ 23 ಎಕರೆ ಜಮೀನ್, ಅದು ಮೂಲ ಜಮೀನು. ಈಗ ಉತ್ತಾರ ಪ್ರಕಾರ ನೋಡಿದಾಗ 24 ಎಕರೆ 30 ಗುಂಟೆ ಜಮೀನು ಆಗಿತ್ರಿ ಅದು. ಹಾಗಂದ್ಲಿ ಅವ್ರ DDLR ಅವ್ರು ಏನ್ ಆರ್ಡರ್ ಮಾಡಿದ್ರು, ಉತ್ತಾರ ಕರೆಕ್ಷನ್ ಮಾಡುದು DDLR ಅವ್ರಿಗೆ ಪವರ್ ಇರೋದಿಲ್ಲ, ಅವ್ರ ಕ್ಷೇತ್ರದ ಇದನ್ ಬರಂಗಿಲ್ಲ ಅವ್ರ ಅಧಿಕಾರನಾಗ. ಅದಕ್ಕಂತೇಳಿ ಎಸಿ ಅವ್ರ ಕಡೆ ಆರ್ಡರ್ ಮಾಡಿಸ್ಕೊಂಡ ಉತ್ತಾರ ಕರೆಕ್ಷನ್ ಮಾಡ್ಕೊಂಡು ಆಮೇಲೆ ಮೋಜಣಿ ಮಾಡಿ ಯಾರ್ಯಾರು ಎಲ್ಲೆಲ್ಲಿ ಎಷ್ಟೆಷ್ಟು ಅದಾರ ಅಂತೇಳಿ ಹೊಸ ಹಿಸ್ಸ ದಾಖಲಿಸ್ಲಿ ಅಂತೇಳಿ ಅವ್ರು ಆರ್ಡರ್ ಮಾಡ್ಯಾರ. ಅದ ಆರ್ಡರ್ ಮೇಲೆ ನಾವು ಏನ ಮಾಡಿದ್ವು, DDLR ಆರ್ಡರ್ ರಿವ್ಯೂ ಮಾಡಾಕ ಹೈಕೋರ್ಟ್ನಾಗ ಹೋದ್ವಿ. ಅಲ್ಲಿ ಕೇಸ್ ನಡೀತ ಒಂದ್ ಇದನ್ ಮಾಡಿ ಅವ್ರು ಸ್ಟೇ ಕೊಟ್ರು ನಮ್ಗ, DDLR ಆರ್ಡರ್ ಮೇಲೆ ಏನು ಮಾಡಬಾರ್ದು ಅಂತೇಳಿ. ಆಮೇಲೆ ಫುಲ್ ಫೈನಲ್ ಆರ್ಡರ್ನು ಆತ್ರಿ ಅದ ಹೈಕೋರ್ಟ್ನಾಗ.
ಅವ್ರೇನ್ ಹೇಳಾಕತ್ತಾರ ಇದ್ರೊಳಗೆ ಚಾನಲ್ ಮುಖಾಂತರ ಅದ್ರ ಹೈಕೋರ್ಟ್ ಇವ್ರದ ಆರ್ಡರ್ ರಿಜೆಕ್ಟ್ ಮಾಡೈತಿ ಇವ್ರದ ಹಾಕಿದ್ದ ಇದನ್ನ ಅಪ್ಲಿಕೇಶನ್ ಅಪೀಲ್ ಅಂತ ಹೇಳಿ ಹೇಳಾಕತ್ತಾರ ಆದ್ರ ಅದು ತಪ್ಪು. ಹೈಕೋರ್ಟ್ ಏನ್ ಆರ್ಡರ್ ಮಾಡಿದ್ದು, ಇದು ನಿಮ್ದ ಏನ್ ಪ್ರಾಬ್ಲಮ್ ಐತ್ರಲ್ಲ ಇದ ಟ್ರಿಬ್ಯುನಲ್ ಕರ್ನಾಟಕ ಟ್ರಿಬ್ಯುನಲ್ ಕೋರ್ಟ್ನ್ಯಾಗ ಸಾಲ್ವ್ ಆಗ್ತೈತಿ. ಅಲ್ಲಿ ಹೋಗಿ ನೀವು ಏನೈತಿ ಇದ್ರದ್ದು ಇದನ್ನ ಮಾಡ್ಕೋರಿ, ಈಗ ಸಾಲ್ವ್ ನಿಮ್ದು ಪ್ರಾಬ್ಲಮ್ ಇದ್ದಿದ್ದು ಅಂತ ಹೇಳಿ ಹೈಕೋರ್ಟ್ ಆರ್ಡರ್ ಮಾಡ್ತಾರೆ. ಅದ್ರ ಮುಖಾಂತರ ನಾವು ಆರ್ಡರ್ ಪ್ರಕಾರ ಅಲ್ಲಿ ಹೈಕೋರ್ಟ್ ಇದ್ರೊಳಗೆ ಟ್ರಿಬ್ಯುನಲ್ ಕೋರ್ಟ್ನಾಗ ನಾವು ಅಪೀಲ್ ಮಾಡೀವ್ರಿ ಅಲ್ಲಿ ಹೋಗಿ. ಇನ್ನ ಆದ್ರೂ ಅಲ್ಲಿ ನಡೆದೈತಿ. ಆದ್ರ ಅದು ನಡೆದಿದ್ದು ಬಿಟ್ಟಕರಿಂದ ಇವ್ರು DDLR ಆರ್ಡರ್ ಅನ್ನು ಮೂವ್ ಮಾಡ್ಲಾಕ ಹೋಗಿ ಅಲ್ಲಿ ಆಫೀಸ್ಗಳಿಗೆ ಎರ್ತಕ್ಲಕತ್ರು. ಅಂತಂದ್ಲಿ ಅಲ್ಲಿ ಹೋಗಿ ಈಗ AC ಅವ್ರದ್ದು ಆರ್ಡರ್ ತಗೋರಿ ಅಂತ ಹೇಳಿ ಒಂದು ಆರ್ಡರ್ ಇತ್ರಿ ಅದು ಇದ್ರೊಳಗೆ DDLR ಆರ್ಡರ್. ಅಲ್ಲಿ ಹೋಗಿ ಇವ್ರ ಇದನ್ ಮಾಡಿದ್ರು, ತಹಸೀಲ್ದಾರ್ಗೆ ಹಚ್ಚಿ ತಹಸೀಲ್ದಾರ್ ರಿಪೋರ್ಟ್ ಬರೆದು AC ಅವ್ರಿಗೆ ಇದನ್ ಮಾಡಿದ್ರು. ಅದ್ರದ್ದೆಲ್ಲ ದಾಖಲೆಗಳು ನಮ್ಮ ಕಡೆ ಅದಾವು. ಅದನ್ನ ಅವ್ರ AC ಅವ್ರ ತಮ್ಮ ಇದ್ರದ್ದು ಅಧಿಕಾರ ಪ್ರಕಾರ ಕೋರ್ಟ್ ನಡೆಸಿದ್ರು ಅವ್ರು. ಇದನ್ನ ದಾಖಲೆ ಮಾಡ್ಕೊಂಡ ನಿಮ್ದು ಏನೈತಿ ನೀವು ಹೇಳ್ರಿ, ಅವ್ರದ್ದು ಏನೈತಿ ಅವ್ರು ಹೇಳ್ರಿ, ವಾದ ವಿವಾದ ಎಲ್ಲ ನಡೀತ್ರಿ. ಅದು ನಡೆದ ಕರಿಂದ ಅವ್ರದ್ದು ಆರ್ಡರ್ ಏನ್ ಮಾಡಿದ್ರು, ಅವ್ರದ್ದು ದಾಖಲೆಗಳು ಹೆಂಗ್ ಅದಾವು, ಹಳೆ ದಾಖಲೆಗಳು ಎಲ್ಲ ತೆಗದ 1944ರಾಗ ಏನ್ ಖರೀದಾಗೈತಿ, ವಾಟನಿ ಏನಾಗ್ಯಾವ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡ ಅವ್ರ ಯಾವ್ದು ಸರಿ ಐತಿ ಅಂತ ಹೇಳಿ ಅದನ್ನ ಅವ್ರ ತಮ್ಮ ಡ್ಯೂಟಿ ಐತಿ ಅವ್ರದ್ದು ಆರ್ಡರ್ ಮಾಡ್ಯಾರ. ಅವ್ರು ಅದನ್ನ ಆರ್ಡರ್ ನಮ್ಮ ವಿರುದ್ಧ ಮಾಡ್ಯಾರ. ಇವ್ರ ತಪ್ಪದಾರ ಅಂತ ಹೇಳಿ ಅವ್ರ ವಿರುದ್ಧ ಯಾರ್ಯಾರು ಆರ್ಡರ್ ಮಾಡ್ಲಾಗ್ತಾರಲ್ಲ ಅವ್ರಿಗೆಲ್ಲರಿಗೂ ತಪ್ಪ ಅಂತ ಹೇಳಿ ಅಧಿಕಾರಿಗಳ ಮೇಲೇನು ಆರೋಪ ಮಾಡ್ಲಾಗ್ತಾರ. ಆದ್ರೆ ಹಿಂಗ್ ಮಾಡೋದು ಇದು ತಪ್ಪ ಐತಿ. ಮತ್ತೆ ಏನ್ ಆಗ್ಲಾಕತೈತಿ ಏನ್ ಆಗತೈತಿ ಎಲ್ಲ ದಾಖಲೆ ಮೇಲೆ ಆಗ್ಲಾಗ್ತದೆ. ಇದು ಯಾರು ಏನು ಇದ್ರೊಳಗ ಜಬರ್ದಸ್ತಿ ಮಾಡುದು ಏನೋ ಲಿಂಕ್ ಮಾಡುದು ಏನೋ ಇಲ್ರಿ. ಇದ್ರೊಳಗ ಏನ್ ಆಗ್ಲಾಗ್ತೈತಿ ಆರ್ಡರ್ಗಳು ಎಲ್ಲ ಇದನ್ನ ಆಗ್ಲಾಗತ್ತೇವು ದಾಖಲೆಗಳ ಮುಖಾಂತರ ಆಗ್ಲಾಗತ್ತೇವ್, ಕಾನೂನು ಬದ್ಧವಾಗಿ ಆಗ್ಲಾಗತ್ತೇವ್ರಿ. ಇದ ನಮ್ದೇನು ಅದ್ರಾಗ ಒಳಗೆ ಏನ್ ಅಭ್ಯಂತರ ಇಲ್ಲ. ಅಧಿಕಾರಿಗಳು ಏನ್ ಮಾಡ್ಲಾಗ್ತಾರ ಸರಿನ ಮಾಡ್ಲಾಗ್ತಾರ ಅಂತ ಹೇಳಿ ನಾವು ಒಪ್ಕೊಂಡ ಅದಕ್ಕೆ ನಡೆದಿದ್ವು. ಆದ್ರೆ ಇವ್ರ ಏನ್ ಮಾಡ್ಲಾಗ್ತಾರ, ಸಿದ್ದು ಉಳ್ಳೊಳ್ಳಿ ಅವ್ರ ಹಿಂಗ್ ಮಾಡಿವ್ ಆದ್ರ ನಮ್ಗ್ ನುಕ್ಸಾನ್ ಆಗೈತಿ, ನಾವು ಕಂಗಾಲಾಗಿವು ಅಂತೇಳಿ ಮಾಧ್ಯಮ ಮುಖಾಂತರ ಅವ್ರ ಎಲ್ಲಾ ಸೋಷಿಯಲ್ ಮೀಡಿಯಾ ಒಳಗ ಹರಡಿಸ್ಲಾಗತ್ತಾಳ. ಇದು ತಪ್ಪು ಮಾಹಿತಿ ಐತಿ. ಮಾಧ್ಯಮದವ್ರಿಗೂ ತಪ್ಪು ಮಾಹಿತಿ ಕೊಟ್ಟವ್ರು ಏನ್ ಮಾಡ್ಲಾಗತ್ತಾರ, ಇದನ್ ಮಾಡ್ಲಾಗತ್ತಾರ, ಅವ್ರು ತಪ್ಪಸ್ಲಾಗತ್ತಾರ. ಯಾಕಂದ್ರ ನಮ್ದು ಈಗ DC ಅವ್ರ ಇದ್ರೊಳಗೂ ನಡೆದಿದೈತಿ ಕೇಸ. ಈಗ ಆರ್ಡರ್ ಬಂದಿದ್ರಿ ಅದು ದಿಶಾ ತಪ್ಪಸ್ಲಾಗ ಈ ನಮೂನಿ ಮಾಡ್ಲಾಗತ್ತಾರ ಅವ್ರು. ಅದಕ್ಕ ಇವತ್ತು ನಾವು ಈ ಮಾಧ್ಯಮ ಮುಖಾಂತರ 1969ರಲ್ಲಿ ಆ ಖರೀದಿ ಪ್ರಕಾರ ಮಾಡಿ ಅದ ಸಿದ್ದು ಉಳ್ಳೊಳ್ಳಿ ಅವರಾಗಲಿ ಬಿಡಿಕರ್ ಅವರಾಗಲಿ ನಿಮ್ಮ ಕಡೆ ಏನಾದ್ರು ನಿಮ್ ಪರವಾಗಿ ಮಾಡ್ತಾ ಇದ್ದಾರೆ ಅಥವಾ ಅವ್ರು ಆರೋಪ ಮಾಡ್ತಾ ಇದ್ದಾರೆ ಅಂತಾರೆ. ಅದ ಆರೋಪ ಖರೀದಿ ಪತ್ರವನ್ನ ತಿರುಗಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಖರೀದಿ ಪತ್ರ ಅವ್ರ ಕಡೆ ಇದ್ದಷ್ಟು ಮಾಡ್ಬೇಕಾಗಿತ್ತು ಅವರು ಅಂತ ಅವ್ರ ಆರೋಪ ಬರೋದೈತಿ. ಆದ್ರ ಅವ್ರದ್ದು ಆರೋಪ ಮಾಡುದು ತಪ್ಪೈತಿ. ಯಾಕಂದ್ರ 1963ರಾಗ ಅವ್ರದ್ದು ಖರೀದಿ ಆಗೈತಿ. 1963ರಾಗ ಖರೀದಿ ಆಗೈತಿ. 1958ರಾಗ ಅದಕ್ಕೆ ಇದ ನಮ್ದು ಏನ್ ಕ್ಷೇತ್ರದ ಮೂಲ ಮಾಲಕರ 621 ಪೂರಾ ಒಬ್ಬರದ ಇದೆ. 621 ಏನ್ ಕ್ಷೇತ್ರ ಐತಿ 23 ಎಕರೆ ಎಲ್ಲಾ ಒಬ್ಬರದ ಐತ್ರಿ ಇದ ಜಮೀನ್. ಅವ್ರ ಏನ್ ಮಾಡ್ಕೊಂಡಾರ 1958ರಾಗ ವಾಟನಿ ಮಾಡ್ಕೊಂಡಾರ, ವಾಪ್ಸತ್ ಪಾಲ್ ವಾಟನಿ. ಅದ್ರೊಳಗ ಒಬ್ಬರ ಏನೈತಿ ಅಲ್ಲಾಬಕ್ಷ ಪಾರ್ನಳ್ಳಿ ಅವ್ರಿಗೆ ಸೇಲ್ ಮಾಡಿದ್ರ ಈಗಾಗಲೇ 58ಕ್ಕಿಂತ ಮೊದಲ 1944ರಾಗ ಅವ್ರಿಗೂ ಸೇರಿಸ್ಕೊಂಡ 1958ರಾಗ ಅಲ್ಲಾಬಕ್ಷ ಪಾರ್ನಳ್ಳಿ ಅವ್ರಿಗೂ ಸೇರಿಸ್ಕೊಂಡ ಅವ್ರ ಏನ್ ಮಾಡಿದ್ರು, ಒಂದ ತಿದ್ದುಪಡಿ ಮಾಡ್ಕೊಂಡ್ರು. ತಮ್ದ ಇದ ಕ್ಷೇತ್ರ ಇದನ್ ಮ್ಯಾಚ್ ಇಲ್ಲ, ಇದನ್ನ ಕಬ್ಜೆ ಮ್ಯಾಚ್ ಇಲ್ಲ ಅಂತ ಹೇಳಿ ಅದ್ರದ್ದು ಡೈರಿನೂ ಐತ್ರಿ ಇದ್ರೊಳಗೆ. ಕಬ್ಜಾ ಒಳಗೆ ನಾವು 5 ಗಂಟೆ 8 ಗಂಟೆ ಒಳಗೆ ನಾವು ಕಬ್ಜಾ ಅದೀವಿ ಅಂತ ಹೇಳ್ತಾರೆ. ಅವ್ರದ್ದು ಹೇಳುದು ತಪ್ಪೈತ್ರಿ. ಅದು 5 ಎಕರೆ ನಿಮ್ ಪರವಾಗಿ ನ್ಯಾಯಾಲಯ ತೀರ್ಪು ರಿಜೆಕ್ಟ್ ಮಾಡಿತ್ತು, ನಮ್ಮ ಪರವಾಗಿ ನ್ಯಾಯಾಲಯ ತೀರ್ಪು ಕೊಟ್ಟಿತ್ತು ಅಂತ ಹೇಳ್ತಾರೆ ಅವರು. ಇಲ್ಲ, ಅದ ರಿಜೆಕ್ಟ್ ಮಾಡಿದ್ ಎಲ್ಲ ಆರ್ಡರ್ ನಮ್ ಕಡೆ ಅದಾವ್ರಿ. ಅವು ನಮ್ದೇನ್ ರಿಜೆಕ್ಟ್ ಮಾಡಿಲ್ರಿ ನಮ್ ನ್ಯಾಯಾಲಯ. ಇದ್ರದ್ದು ನಾವು ಒಂದ್ ಸಟ್ ಎಲ್ಲಾ ನಿಮ್ಗೆ ಕೊಡ್ತೀವಿ. ಇದ್ರೊಳಗ ನೀವು ವೀಕ್ಷಿಸಿ ಅದ್ರದ್ದು ಏನೈತಿ ಕರೆಕ್ಟ್ ಆಗಿ ನೀವು ಅದ್ರದ್ದು ಎಲ್ಲಾ ಜನರಿಗೆ ಏನ್ ಹಾದಿ ತರ್ಸ್ಯಾರ ಅವ್ರ
ಅದರ ಪರಿಹಾರ ನೀವು ಹೇಳ್ರಿ ಅಂದ್ರೆ ಅವ್ರಿಗೆ. ನೀವ್ ಹೇಳ್ತಾ ಇರೋದು ಅವ್ರೆಲ್ಲ ಜನರ ದಾರಿ ತಪ್ಪಿಸ್ತಾ ಇದ್ದಾರೆ. ದಾರಿ ತಪ್ಪಿಸಿದ ಮುಂದೆ ಅಧಿಕಾರಿಗಳು ಸುಳ್ಳ ಗೂಬೆ ಕೂರಿಸ್ತಾ ಇದ್ದಾರೆ. ಅಧಿಕಾರಿಗಳು ತಮ್ಮ ಅಧಿಕಾರದ ಕ್ಷೇತ್ರದಾಗ ಏನೇನು ಬರ್ತೈತಿ ಅವ್ರ ತಮ್ಮ ಡ್ಯೂಟಿ ತಾವು ಮಾಡ್ಲಾಕತ್ಯಾರ ಅವ್ರದ ದಿಕ್ಕು ತಪ್ಪಿಸ್ಲಾಕ ದಾರಿ ತಪ್ಪಿಸ್ಲಾಕ ಇವ್ರು ಇಂಥ ದಗ್ದ ಮಾಡ್ಲಾಕತ್ಯಾರ. ಸುಳ್ಳು ಆರೋಪ ಮಾಡ್ತಾ ಹಾ, ಸುಳ್ಳು ಆರೋಪ ಮಾಡ್ಲಾಕತ್ಯಾರ ಅವ್ರ ಅಧಿಕಾರಿಗಳ ಮೇಲೆ ಸುಳ್ಳು ಆರೋಪ. ಅಧಿಕಾರಿಗಳ ಮೇಲೆ ಸುಳ್ಳು ಆರೋಪ ಐತಿ. ಅಧಿಕಾರಿಗಳು ಏನು ನಮ್ಮ ಮನಿಗ್ ಬಂದ ನೀವು ತಗೋರಿ ನೀವು ಮಾಡ್ರಿ ಅಂತ ಹೇಳಿ ಅವ್ರ ಮನಿಗೂ ಹೋಗಿಲ್ಲ, ನಮ್ಮ ಮನಿಗೂ ಬಂದಿಲ್ಲ. ನಾವು ಹೋಗಿ ಅವ್ರ ಕಡೆ ಏನಂತ ಹೇಳಿ ನಮ್ದು ಇದು ಪ್ರಾಬ್ಲಮ್ ಐತಿ, ನೀವು ಎಲ್ಲ ಬಗೆಹರಿಸ್ಕೊಡ್ರಿ ಅಂತ ಹೇಳಿ. ಈಗ ಅವ್ರಿಗೆ ದಾಖಲೆಗಳಿಗೆ ಏನೈತಿ, ಕಾನೂನು ಬದ್ಧವಾಗಿ ಏನೈತಿ ಅದನ್ನ ಅವ್ರು ಮಾಡವ್ರಲ್ಲ. ಇರ್ಲಿಕ್ಕೆ ನಮ್ಮ ಮನಿದ ಇದೆ ಅಂತ ಹೇಳಿ ನಮಗ್ ಕೊಡಂಗಿಲ್ಲ, ನಿಮ್ಮ ಮನಿದ ನಿಮಗ್ ಕೊಡಂಗಿಲ್ಲ. ಅದ್ರ ಸಲುವಾಗಿ ನಾವು ಹೋಗಿ ಅವ್ರ ಕಡೆ, ಅಧಿಕಾರಿಗಳು ಏನ್ ಬಂದು ನಮಗ್ ಏನ್ ಮಾಡಿಲ್ಲ, ನಾವು ಹೋಗಿ ಅವ್ರ ಕಡೆ ನಾವು ಹೋಗಂತ್ಲಿ ಅವ್ರದ ಎಲ್ಲಾ ವೀಕ್ಷಣೆ ಮಾಡ್ಯಾರ. ಕಾನೂನು ಪರವಾಗಿ ಏನೇನ್ ಮಾಡ್ಬೇಕು ಅದಕ್ಕೆ ವೀಕ್ಷಣೆ. ಒಟ್ಟಾರೆ ಹೇಳ್ಬೇಕಾದ್ರೆ ಅಧಿಕಾರಿಗಳ ಮೇಲೆ ಸುಳ್ಳು ಆರೋಪ ಮಾಡ್ತಾ ಸುಳ್ಳು ಇದ್ದಾರೆ. ಆರೋಪ ಐತ್ರಿ ಅದು. ಏನು ಇದೆಲ್ಲ ಇರುವುದು ಅದ್ರೊಳಗೆ ಸತ್ಯ ಇಲ್ಲ. ಅದ್ರದ್ದು ಸತ್ಯ ನಂದು ಸತ್ಯ ಅಂತ ಹೇಳಿ ನೀವು ಒಪ್ಕೊರ ಹೇಳಂಗಿಲ್ಲ. ನಾವು ದಾಖಲೆಗಳನ್ನು ಕೊಡ್ಲಾಗ್ತೀವಿ ನಾವು ಇದ್ರದ್ದು ನಿಮ್ ಕಡೆ ದಾಖಲೆಯನ್ನು ಮೂಲ- ವೀಕ್ಷಣೆ ಮಾಡಿ. ನಿಮ್ ಕಡೆ ಮೂಲ ದಾಖಲಾತಿ ಏನೇನು ತೋರಿಸ್ತಾವ? ಇದ 1958ರಾಗ ಇದನ್ನ ಮಾಡಿದ್ದ ಇದನ್ನ ಐತ್ರಿ ಡೈರಿ. ಈ ಡೈರಿ ಪ್ರಕಾರ ಇದ್ರೊಳಗ ಹೆಸರು ಮತ್ತು ಕ್ಷೇತ್ರ ಎಲ್ಲ ಅದಾವ್ರಿ ಇದ್ರ ಬರ್ದಿದ್ದ. ಕ್ಷೇತ್ರ ಎಷ್ಟೈತಿ, ಹೆಸರು ಯಾರ್ಯಾರ್ದು ಹೆಸರ್ಲಿ ಐತಿ, ಇದನ್ನ ಐತಿ ಅಂತ ಹೇಳಿ ಇದನ್ನ ಐತಿ. ಆಮೇಲೆ ಆಕಾರ ಬಂದ ಐತ್ರಿ ಇದು 1956ನ್ಯಾಗ 1956ನ್ಯಾಗ ಆಕಾರ ಬಂದ ರಚನೆ ಆಗೈತ್ರಿ ಇದು. ಆಗಿಂದನು ಇವ್ರ ಖರೀದಿನೂ ಆಗಿದ್ದಿಲ್ಲ ಇದ್ರನ್ನ. ಆಗನು ಇದ್ರೊಳಗೆ ಆಕಾರ ಬಂದಾಗ ಎಷ್ಟೆಷ್ಟು ಅದಾವ ಎಲ್ಲ ವಿವರಣೆ ಐತಿ ಇದ್ರೊಳಗ. ಮತ್ತ ಅವ್ರದ್ದು ಏನೈತಿ ಆಗಿಂದನು ಆಕಾರ ಬಂದಾಗ 3 ಎಕರೆ 22 ಗುಂಟೆನ ಐತ್ರಿ ಅವ್ರದ್ದು. 5 ಎಕರೆ 8 ಗುಂಟೆ ಇರುದಿಲ್ಲ ಅವ್ರದ್ದು ಆಕಾರ ಬಂದ್ಯಾಗನು. ಮತ್ತೆ ಇದು ಡೈರಿ ಒಳಗ್ನು ಇದೇನ್ 58ರ ಡೈರಿ ಅವ್ರ ಪಾಲ್ ಹತ್ಸದ್ ಪಾಲ್ ಒಟ್ನಿ ಡೈರಿ ಹೇಳಾಕ್ತೀನಿ ನಾನು. ಅದ್ರೊಳಗನು 3 ಎಕರೆ 22 ಗುಂಟೆನ ಐತ್ರಿ ಅವ್ರದ್ದು. ಮತ್ತೆ ಇದು ಶೀಟ್ ಐತ್ರಿ. ಇದು ಶೀಟ್ ಹಳಿ ಶೀಟ್ ಐತ್ರಿ, ಈಗಿಂದ ಅಲ್ಲ ಇದು. ಇದು ಪಿಟಿ ಶೀಟ್ ಐತಿ. ಇದ್ರೊಳಗ ಕಬ್ಜೆ ಇದ್ದಂಗ ಸೇಮ್ ಇದು ಪಿಟಿ ಶೀಟ್ ಐತ್ರಿ ಇದು. ಇದ್ರೊಳಗನು 2 ಎಕರೆ 22 ಗುಂಟೆನ ಐತ್ರಿ ಅವ್ರದ್ದು. ಅದ ಖರೀದಿ ಹೊರತುಪಡಿಸಿ ಎಲ್ಲಾ ದಾಖಲೆಗಳು 3 ಎಕರೆ 22 ಗುಂಟೆನ ಅದಾವ್ರಿ ಅವ್ರದ್ದು. ಉತ್ತಾರ ಒಂದೇ ಇರುವುದರಿಂದ ಅವ್ರ ಉತ್ತಾರನ್ನು ದಾಖಲಿಸ್ಕೊಂಡ ಡುಪ್ಲಿಕೇಟ್ ಉತ್ತಾರ ದಾಖಲಿಸ್ಕೊಂಡ ಅದ ಜಮೀನ್ ಕಬ್ಜಾ ಮಾಡ್ಬೇಕಂತ ಹೇಳಿ ಅವ್ರು ಇದನ್ನ ಮಾಡ್ಲಾಗ್ತಾರ, ಅಂದ್ರೆ ಪ್ರಯತ್ನ ಮಾಡ್ಲಾಗ್ತಾರ. ಉತ್ತಾರ ಡೂಪ್ಲಿಕೇಟ್ ಮಾಡ್ಯಾರ ಅಂತ ಹೇಳ್ತೀರಿ ನೀವು? ಅದು ಉತ್ತಾರ ಡುಪ್ಲಿಕೇಟ್ ಐತೆ ಅಂತ ಹೇಳಿ ಅವ್ರು ಕಡಿಮೆ ಮಾಡಿ ಇದನ್ನ ಮಾಡ್ಯಾರ ಈಗ. ಅಂದ್ರೆ ನಿಮ್ಮ ಆರೋಪನ ಅವ್ರು ಉತ್ತಾರ ಡೂಪ್ಲಿಕೇಟ್ ಮಾಡ್ಯಾರ ಅಂತ ಹೇಳಿ. ಹಾ, ಅದು ಎಸಿ ಅವ್ರ ಇದ್ರದಿಂದ ಆರ್ಡರ್ ಮಾಡೇನ ಅದನ್ನ ಕರೆಕ್ಟ್ ಇಲ್ಲ ಅಂತ ಹೇಳಿನ ನಮ್ದು ಇದನ್ನ ಏರಿಸಿ ಕೊಟ್ಟಾರ ಅವ್ರು. ಮತ್ತೇನು ಇದ್ರೊಳಗೆ